ದೇವರ ಮಾತು. ನೀವು ದೇವರ ವಾಕ್ಯವನ್ನ ಕೇಳುವವರು ಆಗಿರದೆ ಅದನ್ನು ಅನುಸರಿಸಿ ನಡೆಯಿರಿ ಎಂಬುವಂಥದ್ದು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಯಾಕೆಂತಂದ್ರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ನಾವೇನು ಮಾಡ್ತೇವೆ ಅಂತಂದ್ರೆ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತೇವೆ, ಆದರೆ ಅದನ್ನು ಅನುಸರಿಸಿ ನಡೆಯುವುದರಲ್ಲಿ ವಿಫಲರಾಗ್ತೇವೆ. ಕೇವಲ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಿಂದ ಪ್ರಯೋಜನ ಆಗುವುದಿಲ್ಲ, ಬದಲಾಗಿ ಅದನ್ನು ಅನುಸರಿಸಿ ನಡೆಯುವಂಥರಾಗಬೇಕು. ಈ ದಿನದಲ್ಲಿ ವಾಕ್ಯವನ್ನು ಹೇಳುವಂಥವರಿದ್ದಾರೆ, ಕೇಳುವಂಥವರಿದ್ದಾರೆ, ಆದರೆ ನಡೆಯುವಂಥವರಿಲ್ಲ. ಹೇಳುವರು ಕೇಳುವರು ಉಂಟು, ನಡೆಯುವವರು ಯಾರು? ಆದ್ದರಿಂದ ಪ್ರಿಯ ದೇವಜನರೇ, ಇವತ್ತು ಈ ಸಂದೇಶ ಆಲಿಸಿಕೊಳ್ಳತಕ್ಕಂಥ ನಾವು ಅನುದಿನವೂ ದೇವರ ವಾಕ್ಯವನ್ನ ಕೇಳುವವರಾಗಿರದೆ ಕೇವಲ ಅದನ್ನು ಅನುಸರಿಸಿ ನಡೀತಕ್ಕಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ದೇವರ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವಾಗ ನಮಗೆ ನಮ್ಮ ಜೀವಿತಗಳಲ್ಲಿ ಬದಲಾವಣೆಗಳು, ಆಶೀರ್ವಾದಗಳು ಉಂಟಾಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ನಮ್ಮೆಲ್ಲರಿಗೂ ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕೆಂಬ ಬಯಕೆ ಇದೆ, ಆದರೆ ನಾವು ಏನು ಮಾಡುತ್ತಿಲ್ಲ ಅಂತಂದರೆ ಆ ದೇವರು ನಮ್ಮೊಂದಿಗೆ ಮಾತಾಡುವಾಗ ಅದನ್ನು ನಾವು ಗಮನಿಸುತ್ತಿಲ್ಲ. ಇವತ್ತು ದೇವರ ಸ್ವರವನ್ನು ನಾವು ಕೇಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕಾಗಿದೆ? ನಾವು ಮೌನವಾಗಿ ಪ್ರಶಾಂತವಾದ ಸ್ಥಳದಲ್ಲಿ ಕೂತು ಆತನನ್ನು ಧ್ಯಾನಿಸಬೇಕಾಗಿದೆ. ಆತನ ಮಾತುಗಳನ್ನು ನಮ್ಮೊಳಗೆ ಮೆಲುಕು ಹಾಕಬೇಕಾಗಿದೆ. ಹಾಗೆ ಮಾಡುವಾಗ ಕರ್ತನ ಸ್ವರ ನಮ್ಮೊಳಗೆ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ಇವತ್ತು ದೇವರ ಸ್ವರವನ್ನು ಕೇಳಿಸಿಕೊಳ್ಳಬೇಕೆಂಬುದಾಗಿ ಬಯಸ್ತಕ್ಕಂಥ ಪ್ರಿಯ ಸಹೋದರ ಸಹೋದರಿ, ನೀನು ಕರ್ತನು ಹೇಳದಂತೆ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಬಾಗಿಲನ್ನ ಮುಚ್ಚಿಕೋ, ಆತನನ್ನು ಪ್ರಾರ್ಥಿಸು, ಆತನ ವಾಕ್ಯವನ್ನು ಮೆಲುಕು ಹಾಕು. ಕರ್ತನು ಒಂದು ವೇಳೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರಬಹುದು, ಆದರೆ ಆತನ ಸ್ವರವು ನಿಮ್ಮ ಹೃದಯದಲ್ಲಿ ಕೇಳುವ ಅನುಭವಕ್ಕೆ ನೀವು ಒಳಗಾಗ್ತೀರ. ಅದರಿಂದ ನೀವೇನು ಮಾಡಬೇಕಾಗಿದೆ ಅಂದರೆ ದೇವರ ಸ್ವರವನ್ನು ಕೇಳಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕಾಗಿದೆ? ಪ್ರಶಾಂತವಾದ ಸ್ಥಳದಲ್ಲಿ ಕೂತು ದೇವರ ವಾಕ್ಯವನ್ನು ಧ್ಯಾನಿಸಬೇಕಾಗಿದೆ. ಅನುದಿನವೂ ಈ ಒಂದು ಚಾನಲಲ್ಲಿ ದೇವರ ವಾಕ್ಯಗಳು ಪ್ರಸಾರವಾಗ್ತಾ ಇದೆ. ಅನೇಕರು ನೋಡ್ತಾ ಇದ್ದಾರೆ. ಕೇವಲ ಏನೋ ಒಂದು ನೋಡಬೇಕು ಎಂಬ ಆಲಸ್ಯ ಭಾವನೆಯಿಂದ, ಏನೋ ಕೇಳಿಸ್ಕೊಳ್ಬೇಕೆಂಬ ಸಾಂಪ್ರದಾಯಿಕವಾದ ಭಾವನೆಯಿಂದ ಅನೇಕರು ಕೇಳಿಸಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಕರ್ತನು ನನ್ನ ಸಂಗಡ ಮಾತಾಡಲಿಕ್ಕಿದ್ದಾನೆ ಎಂಬ ಭಾವನೆಯಿಂದ, ಕರ್ತನೇ ನನ್ನೊಂದಿಗೆ ಮಾತನಾಡು ಎಂಬ ಆ ಒಂದು ಭಾವನೆ, ನಂಬಿಕೆಯಿಂದ, ನಿರೀಕ್ಷೆಯಿಂದ ನಾವು ದೇವರ ವಾಕ್ಯವನ್ನು ಆಲಿಸುವಾಗ ಖಂಡಿತವಾಗಿಯೂ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಯಾಕಂದರೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. 1ನೇ ಅಧ್ಯಾಯ 22ನೇ ವಚನದಲ್ಲಿ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನ ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಪಡಿಸಿಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಕೇವಲ ದೇವರ ವಾಕ್ಯವನ್ನು ನಾವು ಕೇಳುವವರಾಗಿರಬಾರ್ದು, ಬದಲಾಗಿ ಅದನ್ನು ಅನುಸರಿಸಿ ನಡೀತಕ್ಕಂಥವ್ರಾಗಬೇಕು. ಒಂದು ವೇಳೆ ಬರೀ ಕೇಳ್ತಕ್ಕಂಥವ್ರು ನಾವಾಗಿದ್ದರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತಕ್ಕಂಥವ್ರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಕೇಳಿಸ್ಕೊಳ್ಳೋರಾಗದೆ ನಾವು ಏನು ಮಾಡಬೇಕಾಗಿದೆ? ಅದಕ್ಕನುಸಾರವಾಗಿ ನಡಿಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಮತ್ತಾಯನ ಬರೆದ ವಾರ್ತೆ 7ನೇ ಅಧ್ಯಾಯದಲ್ಲಿ 24ನೇ ವಚನದಿಂದ ಮುಂದುವರಿಸಿ ಅವರು ಅಲ್ಲಿ ಒಂದು ಘಟನೆಯ ಕುರಿತು ಹೇಳ್ತಾ ಇದ್ದಾರೆ. ಏನಂತಂದ್ರೆ, ಆದುದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುತ್ತಾನೆ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅದರ ಅಸ್ತಿವಾರವು ಬಂಡೆ ಮೇಲಿದ್ದುದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನ ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಅದು ದಡಮ್ಮನೆ
ಕಡ್ಕೊಂಡು ಬಿಚ್ಚು ಎಂಬುದಾಗಿ ಇಲ್ಲಿ ಪ್ರಭು ಹೇಳಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರ ವಾಕ್ಯವನ್ನ ಕೇಳಿ ಅದನ್ನು ಅನುಸರಿಸಿ ನಡೀತಕ್ಕಂಥವನು ಒಂದು ಬಂಡೆ ಮೇಲೆ ಮನೆ ಕಟ್ಟಿಕೊಂಡಂತ ವ್ಯಕ್ತಿಯನ್ನ ಆತನು ಹೋಲ್ತಾನೆ. ಬಂಡೆಯ ಮೇಲೆ ಕಟ್ಟಿಕೊಂಡಿರ್ತಕ್ಕಂಥ ಆ ಮನೆ ಎಷ್ಟೇ ಗಾಳಿ ಬಂದರೂ ಎಷ್ಟೇ ಮಳೆ ಬಂದರೂ ಅದು ಅಷ್ಟು ಸುಲಭವಾಗಿ ಬೀಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಉಸುಬಿನ ಮೇಲೆ ಮರಳಿನ ಮೇಲೆ ಮನೆ ಕಟ್ಟಿಕೊಳ್ಳೋದಾದ್ರೆ ಅದು ಗಾಳಿ ಬರುವಾಗ ಮಳೆ ಬರುವಾಗ ಆ ಮನೆ ಬಿದ್ದು ಹೋಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ಇಲ್ಲಿ ಪ್ರಭು ಹೇಳಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರ ವಾಕ್ಯವನ್ನ ನಾವು ಕೇಳಿಯೂ ಓದಿಯೂ ಅವುಗಳನ್ನು ಅನುಸರಿಸಿಲ್ಲ ಅಂತಂದ್ರೆ ಈ ಒಂದು ಮರಳಿನ ಮೇಲೆ ಮನೆ ಕಟ್ಟಿಕೊಂಡಂತ ಮನುಷ್ಯನನ್ನ ನಾವು ಹೋಲ್ತಕ್ಕಂಥವ್ರಾಗ್ತೇವೆ. ಅದರಿಂದ ಯಾವ ಪ್ರಯೋಜನಕ್ಕೂ ಬಾರದು. ಮರಳಿನ ಮೇಲೆ ಮನೆ ಕಟ್ಟಿದರೆ ಅದು ಯಾವ ಪ್ರಯೋಜನಕ್ಕೂ ಬಾರದು. ಅದು ಯಾವ ಕ್ಷಣ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಅದರಿಂದ ನಾವಿಂದು ದೃಢವಾದ ಗಟ್ಟಿಯಾದ ಬಂಡೆ ಮೇಲೆ ಮನೆ ಕಟ್ಟಿಕೊಳ್ಳಬೇಕು. ಅಂದ್ರೆ ನಮ್ಮ ಜೀವಿತವನ್ನು ಯಾವುದರ ಮೇಲೆ ಕಟ್ಟಿಕೊಳ್ಳಬೇಕು? ಯೇಸು ಕ್ರಿಸ್ತನೆಂಬ ಬಂಡೆಯ ಮೇಲೆ ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ ಮನೆಯನ್ನ ಕಟ್ಕೊಳ್ಬೇಕಾಗಿದೆ, ನಮ್ಮ ಜೀವಿತವನ್ನ ಕಟ್ಕೊಳ್ಬೇಕಾಗಿದೆ. ಅಂದ್ರೆ ಆ ವಾಕ್ಯವನ್ನ ನಾವು ನಂಬಬೇಕು, ಆ ವಾಕ್ಯವನ್ನು ಅನುಸರಿಸಿ ಜೀವಿಸಬೇಕು. ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ಆತನು ಯಾವುದಕ್ಕೆ ಹೋಲಿಕೆ ಆಗಿದ್ದಾನೆ ಎಂದು ನೋಡುವಾಗ ಈ ಒಂದು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡಂತ ವ್ಯಕ್ತಿಗೆ ಹೋಲಿಕೆ ಆಗಿದ್ದಾನೆ ಎಂಬುದಾಗಿ ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಿನ್ನ ಜೀವಿತ ಹೇಗಿದೆ? ನೀನು ಇವತ್ತು ಯಾವುದರ ಮೇಲೆ ಮನೆ ಕಟ್ಕೊಳ್ತಾ ಇದೆಯಾ? ಒಂದು ವೇಳೆ ನೀನು ವಾಕ್ಯವನ್ನು ಕೇಳಿಯೂ ಓದಿಯೂ ಅದರಂತೆ ಜೀವಿಸಿಲ್ಲ ಅಂತ ಆದರೆ ನೀನು ಮರಳಿನ ಮೇಲೆ ಮನೆ ಕಟ್ಕೊಳ್ತಾ ಇದ್ದೀಯಾ? ನೀನು ಯಾವಾಗ ಬೇಕಾದರೂ ಬಿದ್ದು ಹೋಗುವ ಸಾಧ್ಯತೆ ಇದೆ. ಕ್ರಿಸ್ತನಿಂದ ನೀನು ದೂರ ಆಗತಕ್ಕಂಥ ಸಾಧ್ಯತೆ ಇದೆ. ಕ್ರಿಸ್ತ ನಂಬಿಕೆನ ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ನೀನು ಯಾವಾಗ ಬೇಕಾದರೂ ನಾಶವಾಗಿ ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಆದ್ದರಿಂದ ಕರ್ತನ ಹಸ್ತಕ್ಕೆ ನೀನು ಒಪ್ಪಿಸಿಕೊಂಡು ಕೇಳುವಂಥ ವಾಕ್ಯವನ್ನ ಕೈಕೊಂಡು ನಡೆ. ಆಗ ನೀನು ದೃಢವಾಗಿರ್ತೀಯ. ನೀನು ಎಂದಿಗೂ ಬಿದ್ದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನೀನು ನಿತ್ಯ ಜೀವವನ್ನ ಸೇರ್ತಕ್ಕಂಥವನಾಗ್ತೀಯ. ಅದರಿಂದ ಇವತ್ತೇನ್ ಮಾಡಬೇಕಾಗಿದೆ? ನಾವು ವಾಕ್ಯವನ್ನ ಕೇಳುವವರು ಹೇಳುವವರು ಆಗಿರದೆ ಅದನ್ನ ಅನುಸರಿಸ್ತಕ್ಕಂಥವ್ರಾಗಬೇಕೆಂಬುದು ದೇವರ ವಾಕ್ಯೋಪದೇಶದ ತಾತ್ಪರ್ಯವಾಗಿದೆ ಪ್ರೇರೆ. ಹಾಗೆ ಯೋಹಾನನ ಬರೆದ ಸುವಾರ್ತೆ 13ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನೀವು ಇದನ್ನ ತಿಳ್ಕೊಂಡು ಇದರಂತೆ ಮಾಡಿದರೆ ನೀವು ಧನ್ಯರು. ಅಂದರೆ ನೀವು ಕರ್ತನ ಮಾತುಗಳನ್ನ ಕೇಳಿಸಿಕೊಂಡು ಅದರಂತೆ ಮಾಡಿದರೆ ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ದೇವರ ವಾಕ್ಯವನ್ನ ಕೇಳುವವರು ಧನ್ಯರಲ್ಲ, ಅದನ್ನ ಕೇಳಿ ಅದನ್ನ ಕೈಕೊಂಡು ನಡೀತಕ್ಕಂಥವ್ರು ಧನ್ಯರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನೀನು ಧನ್ಯನೂ ಆಗ್ಬೇಕೆಂಬುದಾಗಿ ಬಯಸೋದಾದ್ರೆ ಇಲ್ಲಿ ದೇವರ ವಾಕ್ಯ ಹೇಳಿದಂತೆ ನೀನೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಅದನ್ನ ಕೈಕೊಂಡು ನಡಿಬೇಕು. ಅವಾಗ ನೀನು ಧನ್ಯತೆಯ ಜೀವಿತ ನಿಂದಾಗ್ತದೆ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಹಾಗೆ ನಾವು ಕೀರ್ತನೆಗಳು 1ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕುಚ್ಚಿಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿಡಿನು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವವು ಎಂಬುದಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಕರ್ತನ ವಾಕ್ಯವನ್ನ ಕೈಕೊಂಡು ನಡೀತಕ್ಕಂಥವನು ಅವನು ಹೇಗಿರ್ತಾನೆ ಎಂಬುದಾಗಿ ನೋಡುವಾಗ, ಅದನ್ನು ಹಗಲಿಡು ಧ್ಯಾನಿಸ್ತಾ ಇರ್ತಕ್ಕಂಥ ಮನುಷ್ಯ ಹೇಗಿರ್ತಾನೆ ಎಂದು ನೋಡುವಾಗ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರ್ತಕ್ಕಂಥ ಮರದ ಹಾಗೆ ಅವನು ಸಮೃದ್ಧಿಯಾಗಿರ್ತಾನೆ. ಇವತ್ತು ನಿನ್ನ ಜೀವಿತ ಆಶೀರ್ವದಿಸಲ್ಪಡಬೇಕು, ನೀನು ಆತ್ಮಿಕವಾಗಿ ಸಮೃದ್ಧಿಯಾಗಿರ್ಬೇಕಂತಂದ್ರೆ ಆ ವಾಕ್ಯವನ್ನ ಕೈಕೊಂಡು ಬಾಳುವಂಥದ್ದು ಬಹಳ ಅಗತ್ಯ ಇದೆ ಎಂಬುದಾಗಿ ನಮಗೆ ಈ ವಾಕ್ಯದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ ಪ್ರೇರೆ. ಹೀಗೆ ಬೈಬಲಿನ 66 ಪುಸ್ತಕಗಳಲ್ಲಿ ನಾವು ಪೂರ್ತಿಯಾಗಿ ಓದುವಾಗ ನಮಗೆ ಅರ್ಥ ಆಗ್ತಕ್ಕಂಥ ಒಂದೇ ಒಂದು ಸಂಗತಿ ಏನಂತಂದ್ರೆ, ಈ ಒಂದು ಜೀವವುಳ್ಳ ವಾಕ್ಯವನ್ನ
ಕೇಳುವಂಥವರು ಅದನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವರು ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತಾರೆ ಎಂಬುದಾಗಿ ಈ ವಾಕ್ಯಗಳು ನಮಗೆ ಬೋಧಿಸ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಬಾಡಿ ಹೋಗದ ಜಯಮಾಲೆಯನ್ನು ಹೊಂದಬೇಕಾದರೆ, ಆ ನಿತ್ಯ ಜೀವವನ್ನು ಸೇರಬೇಕಾದರೆ, ಬರೀ ಹೇಳುವವರು ಕೇಳುವವರು ಆಗಿರದೆ ನಾನು ನೀವು ಎಲ್ಲರೂ ಈ ವಾಕ್ಯವನ್ನು ಕೈಕೊಂಡು ನಡೆಯೋದ್ರ ಮೂಲಕವಾಗಿ ಕರ್ತನ ಸಂಸ್ಥಾನಕ್ಕೆ ನಾವು ಸೇರಬೇಕಾಗಿದೆ. ಇದೇ ಕರ್ತನು ನಮ್ಮ ಕುರಿತಾಗಿಟ್ಟಿರ್ತಕ್ಕಂಥ ಆಲೋಚನೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ಹೇಳುವರು ಕೇಳುವರು ಮಾತ್ರವೇ ಆಗಿರದೆ ನಾವು ಈ ವಾಕ್ಯವನ್ನು ಅನುಸರಿಸಿ ನಡೆಯುವಕ್ಕೆ, ನಿನ್ನ ರಾಜ್ಯದಲ್ಲಿ ಸೇರಲಿಕ್ಕೆ ನಮ್ಮೊಬ್ಬರಿಗೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಆಲಿಸುವಾಗ ಆಲಸ್ಯದಿಂದಲ್ಲ ಸ್ವಾಮಿ, ಆಸಕ್ತಿಯಿಂದ ನಾವು ಆಲಿಸುವಂತೆ, ಅದನ್ನು ಕೈಕೊಂಡು ನಡೆಯುವಂತೆ ನಾನು ನನ್ನ ಕುಟುಂಬಕ್ಕೆ, ನನ್ನ ಸಭೆಗೆ, ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ ಆಶೀರ್ವಾದಕರವಾಗಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ನನ್ನನ್ನು ಮಾರ್ಪಡಿಸು ಎಂಬುದಾಗಿ ಕರ್ತನಷ್ಟಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಕರ್ತನೇ, ಈ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ಅಮೂಲ್ಯವಾದ ಮಾತುಗಳಿಗಾಗಿ ಸ್ತೋತ್ರ. ಈ ನಿನ್ನ ಮಾತುಗಳನ್ನು ಕೇಳಿಸಿಕೊಂಡಿರುವಾಗ ಅವುಗಳಂತೆ ನಡೆಯುವಂತೆ, ಆ ಮೂಲಕವಾಗಿ ಈ ವಾಕ್ಯದಲ್ಲಿ ತಿಳಿಸಿರ್ತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು, ಪ್ರತಿಫಲವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವನು ಎಂದೆಂದಿಗೂ ಇರುವನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವಪ್ಪ. ನಾವು ಯಾವಾಗಲೂ ನಿರಂತರ ಇರುವುದಕ್ಕಾಗಿ ನಮ್ಮನ್ನು ಕರೆದಿದ್ದೀಯ ಸ್ವಾಮಿ. ಅದರಿಂದ ನಾವು ಇದನ್ನು ಕೈಕೊಂಡು ನಡೆಯೋದ್ರ ಮೂಲಕವಾಗಿ ನಾವು ಎಲ್ಲರಿಗೆ ಆಶೀರ್ವಾದಕರವಾಗಿ ಅಪ್ಪ ಈ ಭೂಲೋಕದಲ್ಲಿ ಜೀವನ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡು ಎಂದು ಈ ಒಂದು ಸಂದೇಶ ಕೇಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿ, ನಿನ್ನ ಆತ್ಮನ ಸಹಾಯ ಕೊಡು. ನಿನ್ನ ವಾಕ್ಯ ಅನುಸರಿಸಿ ಜೀವಿಸಿ ನನ್ನ ಮಹಿಮೆ ಮಾಡಲಿಕ್ಕೆ ಪ್ರತಿಯೊಬ್ಬರನ್ನು ಬಲಪಡಿಸು ಎಂದು ಯೇಸು ಕ್ರಿಸ್ತನ ಮೂಲಕವಾಗಿ ವಿನಯದಿಂದ ಪ್ರಾರ್ಥಿಸ್ತೇವೆ ಪರಲೋಕದ ತಂದೆಯೇ, ಆಮೇನ್. ಈ ಚಾನಲ್ನಲ್ಲಿ ಬರುವಂಥ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೊತೆ ಕರ್ತನು ಮಾತಾಡಿರುವಂಥ ಸಂಗತಿಯನ್ನು ಕಮೆಂಟ್ನಲ್ಲಿ ಬರೆದು ಮೂಲಕವಾಗಿ ನಮ್ಮನ್ನು ಸೇವೆಯಲ್ಲಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಆಮೇನ್.